ಆತ್ಮೀಯ ಸ್ನೇಹಿತರೆ, ಸ್ವಾತಂತ್ರ್ಯ ಸಿಕ್ಕಂಥ ವರ್ಷ 1947ಕ್ಕೂ ವರ್ಗ ಸಂಖ್ಯೆಗಳು ಏನು ಸಂಬಂಧ ಅಂತ ಹೇಳಿ ಯೋಚಿಸ್ತಿದ್ದೀರಾ? ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ನೀವು ಯಾವುದೇ ಒಂದು ವರ್ಗದ ಸಂಖ್ಯೆ ತೆಗೆದುಕೊಳ್ಳಿ, ಉದಾಹರಣೆಗೆ 12ರ ವರ್ಗ ತೆಗೆದುಕೊಂಡ್ರೆ ಎಷ್ಟಾಗ್ತಿದೆ? 144 ಆಗ್ತಿದೆ. ಓಕೆ, ಇದರ ಅಂಕಿಗಳ ಮೊತ್ತ ಅಂದರೆ 1 + 4 + 4 ಮಾಡಿದ್ರೆ ಎಷ್ಟು ಬಂತು ಸ್ನೇಹಿತರೆ? 9 ಬಂತು. ಓಕೆ, ಅದೇ ರೀತಿ ಈ ಉದಾಹರಣೆಗೆ 25ರ ವರ್ಗ ತೆಗೆದುಕೊಳ್ಳಿ, ಎಷ್ಟಿದೆ? 625. ಇದರ ಅಂಕಿಗಳ ಮೊತ್ತ ಮಾಡಿದ್ರೆ ಎಷ್ಟಾಗ್ತದೆ? 6 2 8 8 5 13 13. ಮತ್ತೆ ಇದನ್ನು ಒಂದಂಕಿ ಸಂಖ್ಯೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬರ್ತಿದೆ? 4 ಬರ್ತಿದೆ. ಓಕೆ ಸ್ನೇಹಿತರೆ, ಮತ್ತೆ ಬೇರೆ ಸಂಖ್ಯೆ ತೆಗೆದುಕೊಳ್ಳೋಣ. 4ರ ವರ್ಗ ಸಂಖ್ಯೆ ತೆಗೆದುಕೊಳ್ಳಿ ಸ್ನೇಹಿತರೆ, 4096. 4 9 13 13 6 19. ಇದನ್ನ ಮತ್ತೆ ನೀವು ಒಂದಂಕಿ ಸಂಖ್ಯೆ ಮಾಡ್ಕೊಂಡ್ರೆ ಎಷ್ಟು ಬಂತು ಸ್ನೇಹಿತರೆ? 1 ಬಂತು. ಓಕೆ, ಬೇರೆ ಸಂಖ್ಯೆ ಯಾವ್ದಾದ್ರು ತೆಗೆದುಕೊಳ್ಳಿ. 95ರ ವರ್ಗ ಸಂಖ್ಯೆ ತೆಗೆದುಕೊಳ್ಳಿ, ಎಷ್ಟು ಬರ್ತಿದೆ? ಓಕೆ ಸ್ನೇಹಿತರೆ, ಎಷ್ಟಾಗ್ತದೆ? 9 2 11 16. ಓಕೆ, ಕೂಡಿಸಿದ್ರೆ ಇದನ್ನು ಮತ್ತೆ ಒಂದಂಕಿ ಸಂಖ್ಯೆ ಮಾಡಿಕೊಂಡ್ರೆ 7 ಬರ್ತಿದೆ. ಅಂದರೆ ನೀವು ಯಾವುದೇ ಒಂದು ವರ್ಗ ಸಂಖ್ಯೆಯನ್ನು ತೆಗೆದುಕೊಂಡು ಅದರ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದ್ರೆ ಇಲ್ಲಿ ಏನಾಗ್ತಿದೆ? ಅಂಕಿಗಳ ಮೊತ್ತ ಏನಾಗ್ತಿದೆ? ಲಾಸ್ಟಿಗೆ ಕೊನೆ ಒಂದೇ ಅಂಕಿ ಸಂಖ್ಯೆ ಮಾಡಿಕೊಂಡ್ರೆ 1 9 4 7 ಅಥವಾ 7. ಈ 4ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಹಾಗೆಯೇ ಇರ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆ ಅದು ಹೌದು ಅಲ್ಲ ಅಂದಾಗ ನಾವೇನು ಮಾಡ್ಬೋದು? ಇದನ್ನು ಕೂಡ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದ್ರ ಮೂಲಕ ನಾವೇನು ಮಾಡೋದು? ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಹೌದು ಅಲ್ಲ ಅಂತ ಹೇಳಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇದನ್ನ ನಾವು ಯಾವ ರೀತಿ ಈಸಿಯಾಗಿ ನೆನ್ಪಿಟ್ಕೋಬೋದಂದ್ರೆ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ವರ್ಷ. ಇದು ನೆನ್ಪಿಟ್ಟುಕೊಂಡು ನಾವು ಈಸಿಯಾಗಿ ಪರ್ಫೆಕ್ಟ್ ಸ್ಕ್ವೇರನ್ನು ಕಂಡುಹಿಡಿಬಹುದು. ಓಕೆ, ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.